ಅದರಿಂದ ನಿಮ್ಮಲ್ಲಿ ಯಾವ ರೀತಿಯ ಒಂದು ಉತ್ಸಾಹ ಖುಷಿ ಇದೆ ಅಂತ ಒಳ್ಳೆ ಇವಾಗ ಒಂದು ನೋಡಿ ಎಲ್ಲ ಹಬ್ಬದ ವಾತಾವರಣ ಥರ ಇದೆ, ಖುಷಿ ಇದೆ. ಯಾಕಂದರೆ ಶಿವಣ್ಣ ನೋಡಿ ಹೇಳಿಲ್ವ, ನಮ್ಮ ಶೂಟಿಂಗು ನಮ್ಮ ಕ್ಲೈಮ್ಯಾಕ್ಸಲ್ಲಿ ಆ ಥರ ಯಾರೂ ಮಾಡಲ್ಲ. ಆ ಥರ ಕಿಮೋಥೆರಪಿ ಮಾಡಿ ಅಂದರೆ ಆವಾಗಲೇ ಆ ಫಿಟ್ನೆಸ್ಸಲ್ಲಿ ಇದಾಗೆ ಮಾಡಿದ್ದಾರೆ. ಅಂದರೆ ಇನ್ನು ಇವಾಗ ಯಾವ ಥರ ಫಿಟ್ನೆಸ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಹೇಳಿಲ್ವಾ, ಒಳ್ಳೇದವ್ರಿಗೆ ಒಳ್ಳೇದೇ ಆಗತ್ತೆ ಅಂತ, ಅದು ಖುಷಿ ಆಗ್ತಾ ಇದೆ. ಮುಂದೆ ಒಂದು ಇವತ್ತು ಕೂಡ ಗಣರಾಜ್ಯೋತ್ಸವ ದಿನ ಇವತ್ತು ಬರ್ತಾ ಇರುವಂಥದ್ದು, ಇದೊಂಥರ ಶಿವರಾಜೋತ್ಸವನ ಅಭಿಮಾನಿಗಳು ಶಿವರಾಜೋತ್ಸವನೇ ಸರ್ ಇವಾಗ ಅಂತ ಇವಾಗೆಲ್ಲ ನೋಡಿ ಎಲ್ಲ ಅಭಿಮಾನಿಗಳು ಬಂದಾಗಿದೆ. ಗಣರಾಜ್ಯೋತ್ಸವ ಅಂದರೆ ಇದು ಶಿವರಾಜೋತ್ಸವ ಥರ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಈಗ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಈಗ ಆಪರೇಷನ್ ಎಲ್ಲ ಆದಂಥ ಸಂದರ್ಭದಲ್ಲಿ ಮಾತಾಡಿದ್ರೆ ಏನಾದರೂ ಹಂಚ್ಕೊಂಡ್ರ ಏನು? ಭಾಳ ಸರ್, ಅಂದರೆ ಅವ್ರು ಯಾವತ್ತು ನೋವು ಹಂಚ್ಕೊಳ್ಳಲ್ಲ, ಖುಷಿನೇ ಹಂಚ್ಕೊಳ್ಳೋದು. ಅವರೆಲ್ಲರೂ ನಮಗೆ ಧೈರ್ಯನೇ ತುಂಬಿದ್ರು ಕೊನೆವರೆಗೂ. ಯಾವತ್ತೂ ನಮಗೆ ಧೈರ್ಯ ಕಳ್ಕೊಳ್ಳೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಕೆಲಸಗಳು ಏನೇನು ನಮ್ಮ ಸಿನಿಮಾದ ಆಗಬೇಕಿತ್ತು, ಒಂದು ಪಿನ್ನೂ ಉಳಿಸ್ದೆ ಎಲ್ಲ ಕೆಲಸ ಮುಗಿಸ್ಕೊಟ್ಬಿಟ್ಟು, ನಾವು ಕೇಳಿಲ್ಲ ಅಂದರೂ ಅವರೇ ಮಾಡಿಕೊಟ್ಬಿಟ್ಟು ಹೋದರು ಸರ್. ಇನ್ನಷ್ಟು ಚಿತ್ರಗಳಿಗೆ ಈಗ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರುವಂಥದ್ದು, ನೀವು ಏನಾದರೂ ಅದ್ರ ಬಗ್ಗೆ ಒಂದು ಸಲಹೆಗಳು ಸೂಚನೆಗಳು ಏನೇನು ಮುಂದೆ ಕೊಡೋಂಥ ನಿಟ್ಟಿನಲ್ಲಿ ಏನಾದರೂ ನೀವು ಮಾಡ್ತೀರಿ? ಖಂಡಿತ ಮುಂದಿನ ದಿನಗಳು ಹೇಳ್ತೀವಿ ಸರ್. ಇದಿಷ್ಟು ಏನು ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಅರ್ಜುನ್ ಜನ್ ಅವರ ಮತ್ತು ಈಗಾಗಲೇ ಅವ್ರು ಬರ್ತಾ ಇರ್ತಕ್ಕಂಥದ್ದು ಸಾಕಷ್ಟು ನಮಗೆ ಸಂತಸ ತಂದಿದೆ. ಜೊತೆಗೆ ಇದೇ ರೀತಿಯಾದಂಥ ಫಿಟ್ನೆಸ್ ಕೂಡ ಮುಂದುವರಿಯುತ್ತದೆ, ಯಾವುದೇ ಕೂಡ ಅಭಿಮಾನಿಗಳು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹರಿಪ್ರಸಾದ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಸೊ ಈಗ ಅಭಿಮಾನಿಗಳಲ್ಲಿ ಇವತ್ತು ಶಿವಣ್ಣನವರ ಆಗಮನ ಯಾವ ರೀತಿಯ ಒಂದು ಉತ್ಸಾಹ ತುಂಬ್ತಾ ಇದೆ? ತುಂಬ ಉತ್ಸಾಹ, ತುಂಬ ಸಂತೋಷ. ಇದ್ದ ಆತಂಕ ಎಲ್ಲ ಪರಿಹಾರ ಆಯಿತು. ಅವರು ಶಸ್ತ್ರಚಿಕಿತ್ಸೆ ಆದಮೇಲೂ ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿಕೊಂಡು ಆರಾಮಾಗಿದ್ದು ಬರ್ತಾ ಇದ್ದಾರೆ. ಅವರನ್ನು ಬರ್ಮಾಡ್ಕೊಳ್ಳೋಕ್ಕೆ ತುಂಬಾ ಎಕ್ಸೈಟಾಗಿ ಕಾಯ್ತಾ ಇದ್ದೀವಿ. ಸರ್, ಈಗ ನಿಮಗೂ ಕೂಡ ಈಗ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಿಮಗೂ ಏನಾದರೂ ಆತಂಕ ಇತ್ತಾ? ಜೊತೆಗೆ ಅಭಿಮಾನಿಗಳಲ್ಲಿ ಈಗ ಕೋಟ್ಯಾಂತರ ಅಭಿಮಾನಿಗಳಿಗೆ ಯಾವ ರೀತಿ ಆತಂಕ ಇತ್ತು ಅದೇ ರೀತಿ ಆತಂಕ ನಮಗೂ ಇತ್ತು. ಸ್ವಲ್ಪ ಹೆಚ್ಚಿನದಾಗಿರುತ್ತೆ. ಯಾಕಂದರೆ ವಿ ಬಿಲಾಂಗ್ ಟು ಒಂದು ಸಿನಿಮಾ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಯ ಒಬ್ಬ ಹಿರಿಯಣ್ಣನಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದಾಗ ಯಾವ ರೀತಿ ಆತಂಕ ಆಗೋದು ಆ ರೀತಿ ಆತಂಕ ಆಗಿತ್ತು. ಅದೆಲ್ಲ ಕ್ಲಿಯರ್ ಆಗಿದೆ. ಈಗ ತುಂಬ ಸಂತೋಷದಿಂದ, ತುಂಬ ಎನರ್ಜೆಟಿಕ್ ಆಗಿ ಶಿವಣ್ಣ ವಾಪಸ್ ಬರ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಆದ ನಂತರ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟು, ಜೊತೆಗೆ ನಿಮ್ಮ ಜೊತೆ ಮಾತಾಡಿ ಏನಾದರೂ ಹಂಚ್ಕೊಂಡಿದ್ದು ಅಥವಾ ನೀವು ಏನಾದರೂ ಮಾತಾಡಿಲ್ಲ? ಇಲ್ಲ, ಅವ್ರು ಕೊಟ್ಟ ಸಂದೇಶ ನಾವು ನೋಡಿದ್ವಿ. ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಈಗಲೂ ದೂರದಿಂದ ಅವ್ರನ್ನ ನೋಡಿ ಸಂತೋಷ ಪಡ್ಕೊಂಡು ಹೋಗ್ತೀವಿ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ನಟ ಶ್ರೀನಗರ ಕಿಟ್ಟಿಯವರ ಮಾತುಗಳು. ಕ್ಯಾಮ್ರಾಮನ್ ಹರಿಪ್ರಸಾದ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಈ ಕಡೆ ಬರ್ರಿ ಗಿಮಲ್. ನಿಮ್ಮಲ್ಲಿ ಯಾವ ರೀತಿಯ ಒಂದು ಉತ್ಸಾಹ? ಖುಷಿ ಇದೆ ಅಂತ ಒಳ್ಳೆ ಇವಾಗ ಒಂದು ನೋಡಿ ಎಲ್ಲ ಹಬ್ಬದ ವಾತಾವರಣ ಥರ ಇದೆ, ಖುಷಿ ಇದೆ. ಯಾಕಂದರೆ ಶಿವಣ್ಣ ನೋಡಿ ಹೇಳಿಲ್ವ, ನಮ್ಮ ಶೂಟಿಂಗು ನಮ್ಮ ಕ್ಲೈಮ್ಯಾಕ್ಸಲ್ಲಿ ಆ ಥರ ಯಾರೂ ಮಾಡಲ್ಲ. ಆ ಥರ ಕಿಮೋಥೆರಪಿ ಮಾಡಿ ಅಂದರೆ ಆವಾಗಲೇ ಆ ಫಿಟ್ನೆಸ್ಸಲ್ಲಿ ಇದಾಗೆ ಮಾಡಿದ್ದಾರೆ. ಅಂದರೆ ಇನ್ನು ಇವಾಗ ಯಾವ ಥರ ಫಿಟ್ನೆಸ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಹೇಳಿಲ್ವಾ, ಒಳ್ಳೇದವ್ರಿಗೆ ಒಳ್ಳೇದೇ ಆಗತ್ತೆ ಅಂತ, ಅದು ಖುಷಿ ಆಗ್ತಾ ಇದೆ. ಮುಂದೆ ಒಂದು ಇವತ್ತು ಕೂಡ ಗಣರಾಜ್ಯೋತ್ಸವ ದಿನ ಇವತ್ತು ಬರ್ತಾ ಇರುವಂಥದ್ದು, ಇದೊಂಥರ ಶಿವರಾಜೋತ್ಸವನ ಅಭಿಮಾನಿಗಳು ಶಿವರಾಜೋತ್ಸವನೇ ಸರ್ ಇವಾಗ ಅಂತ ಇವಾಗೆಲ್ಲ ನೋಡಿ ಎಲ್ಲ ಅಭಿಮಾನಿಗಳು ಬಂದಾಗಿದೆ. ಗಣರಾಜ್ಯೋತ್ಸವ ಅಂದರೆ ಇದು ಶಿವರಾಜೋತ್ಸವ ಥರ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಈಗ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಈಗ ಆಪರೇಷನ್ ಎಲ್ಲ ಆದಂಥ ಸಂದರ್ಭದಲ್ಲಿ ಮಾತಾಡಿದ್ರೆ ಏನಾದರೂ ಹಂಚ್ಕೊಂಡ್ರ ಏನು? ಭಾಳ ಸರ್, ಅಂದರೆ ಅವ್ರು ಯಾವತ್ತು ನೋವು ಹಂಚ್ಕೊಳ್ಳಲ್ಲ, ಖುಷಿನೇ ಹಂಚ್ಕೊಳ್ಳೋದು. ಅವರೆಲ್ಲರೂ ನಮಗೆ ಧೈರ್ಯನೇ ತುಂಬಿದ್ರು ಕೊನೆವರೆಗೂ. ಯಾವತ್ತೂ ನಮಗೆ ಧೈರ್ಯ ಕಳ್ಕೊಳ್ಳೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಕೆಲಸಗಳು ಏನೇನು ನಮ್ಮ ಸಿನಿಮಾದ ಆಗಬೇಕಿತ್ತು, ಒಂದು ಪಿನ್ನೂ ಉಳಿಸ್ದೆ ಎಲ್ಲ ಕೆಲಸ ಮುಗಿಸ್ಕೊಟ್ಬಿಟ್ಟು, ನಾವು ಕೇಳಿಲ್ಲ ಅಂದರೂ ಅವರೇ ಮಾಡಿಕೊಟ್ಬಿಟ್ಟು ಹೋದರು ಸರ್. ಇನ್ನಷ್ಟು ಚಿತ್ರಗಳಿಗೆ ಈಗ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರುವಂಥದ್ದು, ನೀವು ಏನಾದರೂ ಅದ್ರ ಬಗ್ಗೆ ಒಂದು ಸಲಹೆಗಳು ಸೂಚನೆಗಳು ಏನೇನು ಮುಂದೆ ಕೊಡೋಂಥ ನಿಟ್ಟಿನಲ್ಲಿ ಏನಾದರೂ ನೀವು ಮಾಡ್ತೀರಿ? ಖಂಡಿತ ಮುಂದಿನ ದಿನಗಳು ಹೇಳ್ತೀವಿ ಸರ್. ಇದಿಷ್ಟು ಏನು ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಅರ್ಜುನ್ ಜನ್ ಅವರ ಮತ್ತು ಈಗಾಗಲೇ ಅವ್ರು ಬರ್ತಾ ಇರ್ತಕ್ಕಂಥದ್ದು ಸಾಕಷ್ಟು ನಮಗೆ ಸಂತಸ ತಂದಿದೆ. ಜೊತೆಗೆ ಇದೇ ರೀತಿಯಾದಂಥ ಫಿಟ್ನೆಸ್ ಕೂಡ ಮುಂದುವರಿಯುತ್ತದೆ, ಯಾವುದೇ ಕೂಡ ಅಭಿಮಾನಿಗಳು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹರಿಪ್ರಸಾದ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಸೊ ಈಗ ಅಭಿಮಾನಿಗಳಲ್ಲಿ ಇವತ್ತು ಶಿವಣ್ಣನವರ ಆಗಮನ ಯಾವ ರೀತಿಯ ಒಂದು ಉತ್ಸಾಹ ತುಂಬ್ತಾ ಇದೆ? ತುಂಬ ಉತ್ಸಾಹ, ತುಂಬ ಸಂತೋಷ. ಇದ್ದ ಆತಂಕ ಎಲ್ಲ ಪರಿಹಾರ ಆಯಿತು. ಅವರು ಶಸ್ತ್ರಚಿಕಿತ್ಸೆ ಆದಮೇಲೂ ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿಕೊಂಡು ಆರಾಮಾಗಿದ್ದು ಬರ್ತಾ ಇದ್ದಾರೆ. ಅವರನ್ನು ಬರ್ಮಾಡ್ಕೊಳ್ಳೋಕ್ಕೆ ತುಂಬಾ ಎಕ್ಸೈಟಾಗಿ ಕಾಯ್ತಾ ಇದ್ದೀವಿ.
ಸರ್, ಈಗ ನಿಮಗೂ ಕೂಡ ಈಗ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಿಮಗೂ ಏನಾದರೂ ಆತಂಕ ಇತ್ತಾ? ಜೊತೆಗೆ ಅಭಿಮಾನಿಗಳಲ್ಲಿ ಇಲ್ಲಿ ಈಗ ಕೋಟ್ಯಾಂತರ ಅಭಿಮಾನಿಗಳಿಗೆ ಯಾವ ರೀತಿ ಆತಂಕ ಇತ್ತು ಅದೇ ರೀತಿ ಆತಂಕ ನಮಗೂ ಇತ್ತು. ಸ್ವಲ್ಪ ಹೆಚ್ಚಿನದಾಗಿರುತ್ತೆ. ಯಾಕಂದರೆ ವಿ ಬಿಲಾಂಗ್ ಟು ಒಂದು ಸಿನಿಮಾ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಯ ಒಬ್ಬ ಹಿರಿಯ ಅಣ್ಣನಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದಾಗ ಯಾವ ರೀತಿ ಆತಂಕ ಆಗುತ್ತೋ ಆ ರೀತಿ ಆತಂಕ ಆಗಿತ್ತು. ಅದೆಲ್ಲ ಕ್ಲಿಯರ್ ಆಗಿದೆ. ಈಗ ತುಂಬ ಸಂತೋಷದಿಂದ ತುಂಬ ಎನರ್ಜೆಟಿಕ್ ಆಗಿ ಶಿವಣ್ಣ ವಾಪಸ್ ಬರ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಆದ ನಂತರ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟು ಜೊತೆಗೆ ನಿಮ್ಮ ಜೊತೆ ಮಾತಾಡಿ ಏನಾದರೂ ಹಂಚ್ಕೊಂಡಿದ್ದು ಅಥವಾ ನೀವು ಏನಾದರೂ ಮಾತಾಡಿಲ್ಲ? ಇಲ್ಲ, ಅವ್ರು ಕೊಟ್ಟ ಸಂದೇಶ ನಾವು ನೋಡಿದ್ವಿ. ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಈಗಲೂ ದೂರದಿಂದ ಅವ್ರನ್ನ ನೋಡಿ ಸಂತೋಷ ಪಡ್ಕೊಂಡು ಹೋಗ್ತೀವಿ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ನಟ ಶ್ರೀನಗರ ಕಿಟ್ಟಿಯವರ ಮಾತುಗಳು. ಕ್ಯಾಮ್ರಾಮನ್ ಹರಿಪ್ರಸಾದ್ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಅದರಿಂದ ನಿಮ್ಮಲ್ಲಿ ಯಾವ ರೀತಿ ಒಂದು ಉತ್ಸಾಹ? ಖುಷಿ ಇದೆ ಅಂತ ಒಳ್ಳೆ ಇವಾಗ ಒಂದು ನೋಡಿ ಎಲ್ಲ ಹಬ್ಬದ ವಾತಾವರಣ ಥರ ಇದೆ. ಖುಷಿ ಇದೆ. ಯಾಕಂದರೆ ಶಿವಣ್ಣ ನೋಡಿ ಹೇಳಿಲ್ವ, ನಮ್ಮ ಶೂಟಿಂಗು ನಮ್ಮ ಕ್ಲೈಮ್ಯಾಕ್ಸಲ್ಲಿ ಆ ಥರ ಯಾರೂ ಮಾಡಲ್ಲ. ಆ ಥರ ಕಿಮೋಥೆರಪಿ ಮಾಡಿ ಅಂದರೆ ಆವಾಗಲೇ ಆ ಫಿಟ್ನೆಸ್ಸಲ್ಲಿ ಇದಾಗೆ ಮಾಡಿದ್ದಾರೆ. ಅಂದರೆ ಇನ್ನು ಇವಾಗ ಯಾವ ಥರ ಫಿಟ್ನೆಸ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಹೇಳಿಲ್ವಾ, ಒಳ್ಳೇದವ್ರಿಗೆ ಒಳ್ಳೇದೇ ಆಗತ್ತೆ ಅಂತ, ಅದು ಖುಷಿ ಆಗ್ತಾ ಇದೆ. ಮುಂದೆ ಒಂದು ಇವತ್ತು ಕೂಡ ಗಣರಾಜ್ಯೋತ್ಸವ ದಿನ ಇವತ್ತು ಬರ್ತಾ ಇರುವಂಥದ್ದು, ಇದೊಂಥರ ಶಿವರಾಜ್ಯೋತ್ಸವನ ಅಭಿಮಾನಿಗಳಿಗೆ? ಶಿವರಾಜೋತ್ಸವನೇ ಸರ್ ಇವಾಗ ಅಂತ ಇವಾಗೆಲ್ಲ ನೋಡಿ ಎಲ್ಲ ಅಭಿಮಾನಿಗಳು ಬಂದಾಗಿದೆ. ಗಣರಾಜ್ಯೋತ್ಸವ ಅಂದರೆ ಇದು ಶಿವರಾಜೋತ್ಸವ ಥರ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಸರ್, ನಿಮ್ಮಲ್ಲಿ ಈಗ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಈಗ ಆಪರೇಷನ್ ಎಲ್ಲ ಆದಂಥ ಸಂದರ್ಭದಲ್ಲಿ ಮಾತಾಡಿದ್ರೆ ಏನಾದರೂ ಹಂಚ್ಕೊಂಡ್ರ? ಭಾಳ ಸರ್, ಅಂದರೆ ಅವ್ರು ಯಾವತ್ತೂ ನೋವು ಹಂಚ್ಕೊಳ್ಳಲ್ಲ, ಖುಷಿನೇ ಹಂಚ್ಕೊಳ್ಳೋದು. ಅವರೆಲ್ಲರೂ ನಮಗೆ ಧೈರ್ಯನೇ ತುಂಬಿದ್ರು. ಕೊನೆವರೆಗೂ ಯಾವತ್ತೂ ನಮಗೆ ಧೈರ್ಯ ಕಳ್ಕೊಳ್ಳೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಕೆಲಸಗಳು ಏನೇನು ನಮ್ಮ ಸಿನಿಮಾದ ಆಗಬೇಕಿತ್ತು ಒಂದು ಪಿನ್ನೂ ಉಳಿಸ್ದೆ ಎಲ್ಲ ಕೆಲಸ ಮುಗಿಸ್ಕೊಟ್ಬಿಟ್ಟು, ನಾವು ಕೇಳಿಲ್ಲ ಅಂದರೂ ಅವರೇ ಮಾಡಿಕೊಟ್ಬಿಟ್ಟು ಹೋದರು. ಇನ್ನಷ್ಟು ಚಿತ್ರಗಳಿಗೆ ಈಗ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರುವಂಥದ್ದು. ನೀವು ಏನಾದರೂ ಅದ್ರ ಬಗ್ಗೆ ಒಂದು ಸಲಹೆಗಳು, ಸೂಚನೆಗಳು ಏನೇನು ಮುಂದೆ ಕೊಡೋಂಥ ನಿಟ್ಟಿನಲ್ಲಿ ಏನಾದರೂ ನೀವು ಮಾಡ್ತೀರಿ? ಖಂಡಿತ ಮುಂದಿನ ದಿನಗಳು ಹೇಳ್ತೀವಿ ಸರ್. ಇದಿಷ್ಟು ಏನು ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಅರ್ಜುನ್ ಜನ್ ಅವರ ಮಾತು. ಈಗಾಗಲೇ ಅವ್ರು ಬರ್ತಾ ಇರ್ತಕ್ಕಂಥದ್ದು ಸಾಕಷ್ಟು ನಮಗೆ ಸಂತಸ ತಂದಿದೆ. ಜೊತೆಗೆ ಇದೇ ರೀತಿಯಾದಂಥ ಫಿಟ್ನೆಸ್ ಕೂಡ ಮುಂದುವರಿಯುತ್ತದೆ. ಯಾವುದೇ ಕೂಡ ಅಭಿಮಾನಿಗಳು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹರಿಪ್ರಸಾದ್ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ. ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ನೀವು ಭಾರಿ ಐಟ್ ಆದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.